ಅಖಿಲ ಭಾರತ ತೆರೆ ಪಂಥ ಯುವಕ್ ಪರಿಷತ್ ವತಿಯಿಂದ ಕೋಟೆಯಲ್ಲಿ ರಕ್ತದಾನ ಅಭಿಯಾನ. ಎಚ್ಡಿ ಕೋಟೆ ಪಟ್ಟಣದ ಜೈನ್ ಭವನದಲ್ಲಿ ಅಖಿಲ ಭಾರತ ರಾಜಸ್ಥಾನ್ ಸಮಾಜ್ ಹಾಗೂ ರೋಟರಿ ಕ್ಲಬ್ ಮತ್ತು ವರ್ತಕರ ಸಂಘ ಜೀವಧಾರ್ ಗ್ರೂಪ್ ಸಹಯೋಗದಲ್ಲಿ ವಿಶ್ವದ ಅತಿ ದೊಡ್ಡ ಅಭಿಯಾನ ರಕ್ತದಾನ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್, ಶ್ರೇಷ್ಠವಾದ ದಾನ ಯಾವುದಾದರೂ ಇದ್ದರೆ ಭೂಮಿ ಮೇಲೆ ಅದುವೇ ರಕ್ತದಾನ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ದಾನ ಮಾಡಲು ಸಹ ಮುಂದೆ ಬರುತ್ತಿದ್ದಾರೆ. ತುಂಬಾ ಒಳ್ಳೆಯ ಬೆಳವಣಿಗೆ. ರಕ್ತ, ಲಿವರ್, ಹಾರ್ಟ್ ಎಲ್ಲ ಕಡೆ ಚಲನೆ ಮಾಡಿ ಅಂಗಾಂಗಕ್ಕೆ ಚಲನೆ ಮಾಡುತ್ತದೆ. ಇವತ್ತಿನ ದಿನಗಳಲ್ಲಿ ರಕ್ತ ಎಷ್ಟು ಅವಶ್ಯಕತೆ ಇದೆ ಎಂದರೆ ಊಹಿಸಲು ಕೂಡ ಸಾಧ್ಯವಿಲ್ಲ. ಅಷ್ಟು ರಕ್ತದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ನಂತರ ವೃತ್ತ ನಿರೀಕ್ಷಕ ಎಸ್ ಗಂಗಾಧರ್ ಮಾತನಾಡಿ, ಸಮಾಜದಲ್ಲಿ ನಾವು ಬಹಳಷ್ಟು ಕಡೆ ನೋಡುತ್ತಿದ್ದೇವೆ, ನಾವು ಕೂಡ ಅನುಭವಿಸುತ್ತಿದ್ದೇವೆ. ಈ ರಕ್ತದಾನ ಮಹತ್ವ ಏನು ಅಂತ ಸಾಕಷ್ಟು ಜನ ಆಕ್ಸಿಡೆಂಟ್ ಆದಾಗ ರಕ್ತದ ಕೊರತೆಯಿಂದ ಜನರು ಪರದಾಡುತ್ತಿರುವುದು ಕಣ್ಣಾರೆ ನೋಡಿದ್ದೇವೆ. ಆಪರೇಷನ್ ಥಿಯೇಟರ್ಗಳಲ್ಲಿ ರಕ್ತದ ಕೊರತೆಯಿಂದ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದನ್ನೆಲ್ಲ ನೀಗಿಸಬೇಕಾದರೆ ಈ ತರ ಸಮಾಜಮುಖಿ ಕೆಲಸಗಳನ್ನ ಯುವಕರು ಮಾಡಬೇಕು. ರಾಜಸ್ಥಾನ ಸಮಾಜ ಮುಖಂಡ ನಾರಾಯಣ್ ಲಾಲ್ ಮಾತನಾಡಿ, ಅಖಿಲ ಭಾರತ ತೆರೆ ಪಂಥ ಯುವಕ ಪರಿಷತ್ ವತಿಯಿಂದ ವಿಶ್ವದಂತ ಮೇಗಾ ರಕ್ತದಾನ ಅಭಿಯಾನವನ್ನ ವಿಶ್ವದ ಅತಿ ದೊಡ್ಡ ಅಭಿಯಾನವನ್ನಾಗಿ 2015ರಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಕಳೆದ ಬಾರಿ ಸಹ ಈ ಜಾಗದಲ್ಲಿ 70 ಜನ ರಕ್ತದಾನವನ್ನ ಮಾಡಿದ್ದರು. ಇಂದೂ ಸಹ 100 ಜನಕ್ಕಿಂತ ಹೆಚ್ಚು ರಕ್ತದಾನ ಮಾಡುತ್ತಿದ್ದಾರೆ. ರಕ್ತದಾನ ಮಾಡಿದರೆ ಮತ್ತೊಬ್ಬರ ಜೀವವನ್ನ ಉಳಿಸಬಹುದೆಂದರು. ವರದಿ ಮಹೇಶ್ ಎಡತೋರಿ, ಎಚ್ಡಿ ಕೋಟೆ. ಅದರ ಅಂಗವಾಗಿ ಹಿನ್ನೆಲೆಯಲ್ಲಿ ಇವತ್ತು ಎಚ್ಡಿ ಕೋಟೆಯಲ್ಲಿ ರೋಟರಿ ಕ್ಲಬ್, ವರ್ತಕರ ಸಂಘ ಹಾಗೂ ರಾಜಸ್ಥಾನ್ ಸಮಾಜ ಒಟ್ಟಾರೆ ಸೇರಿ ಜೀವಧಾರ ಬ್ಲಡ್ ಬ್ಯಾಂಕ್ ಮೈಸೂರು ಅವರ ವತಿಯಿಂದ ಇವತ್ತು ರಕ್ತದಾನ ಶಿಬಿರದಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ. ತಾವೆಲ್ಲ ತಿಳಿದಿರೋ ಹಾಗೆ ರಕ್ತದಾನ ಅತಿ ಏನಾದ್ರು ಒಂದು ದಾನ ಇದ್ರೆ ಅತಿ ಶ್ರೇಷ್ಠವಾದ ದಾನ ಇದೆ, ಏನಾದ್ರು ಒಂದು ಇದೆ ಅಂದರೆ ಭೂಮಿ ಮೇಲೆ ಅದು ಶ್ರೇಷ್ಠ ದಾನ ಅನ್ನೋದು ರಕ್ತದಾನ ಮಾತ್ರ. ಈ ರಕ್ತದಾನ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ದಾನಗಳು ಸುಧಾ ಮಾಡಲಿಕ್ಕೆ ಮಾನವರು ಮುಂದೆ ಬರ್ತಾ ಇದ್ದಾರೆ. ಇದು ತುಂಬ ಒಳ್ಳೆಯ ಬೆಳವಣಿಗೆ. ನೀವು ತಿಳಿದಿರೋ ಹಾಗೆ ಈ ರಕ್ತ ನಮ್ಮ ದೇಹದಲ್ಲಿ ಸುಮಾರು 5.5 ಲೀಟರ್ಸ್ ಬ್ಲಡ್ ನಮ್ಮಲ್ಲಿ ಇರ್ತದೆ. ಇದು ನಮ್ಮ ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು, ಎಲ್ಲ ಕಡೆ ಚಲನೆ ಮಾಡಿ ಪ್ರತಿಯೊಂದು ಅಂಗಾಂಗಕ್ಕೂ ರಕ್ತದ ರೈಟ್ ಮತ್ತು ಲೆಫ್ಟ್ ಕಾರ್ನರ್ ಮುಖಾಂತರ ಎಲ್ಲ ತಲೆ ಬ್ರೈನಿಂದ ಹಿಡಿದು ಕಾಲವರೆಗೂ ರಕ್ತ ಚಲನೆಯನ್ನು ಅವಶ್ಯಕತೆ ಇರ್ತದೆ. ಇವತ್ತು ದಿನಗಳಲ್ಲಿ ನಾವು ರಕ್ತ ಎಷ್ಟು ಅವಶ್ಯಕ ಅಂದರೆ ಅಷ್ಟು ಊಹಿಸಿಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅಷ್ಟೊಂದು ರಕ್ತದ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ಇದೆ. ಯಾಕಂದರೆ ಹಿಂದೆ ಒಂದು ಡೆಲಿವರಿ ಮಾಡಬೇಕಾದ್ರೆ ರಕ್ತದ ಅವಶ್ಯಕತೆ ಇತ್ತು, ಒಂದು ಸರ್ಜರಿ ಮಾಡಬೇಕಾದ್ರೆ ರಕ್ತದ ಅವಶ್ಯಕತೆ ಇತ್ತು. ಹೀಗೆ ಪ್ರತಿಯೊಂದು ಸರ್ಜರಿಗೂ ಮತ್ತು ಡೆಲಿವರಿಗೂ ಒಂದು ರಕ್ತದ ಅವಶ್ಯಕತೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಭಯಾನಕವಾಗಿ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಚೇಂಜ್ ಆಗ್ತಾ ಇದೆ. ಮೋಟರ್ ವೆಹಿಕಲ್ಸು, ಬಸ್ಸಸ್ಸು, ಲಾರಿಗಳು ಮಹತ್ವವನ್ನು ಈಗಾಗಲೇ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ನಿಮ್ಮೆಲ್ಲರ ಮನಮುಟ್ಟುವಂತೆ ಹೇಳಿದ್ದಾರೆ. ಸಮಾಜದಲ್ಲಿ ನಾವು ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ, ಪ್ರತಿದಿನ ನಾವು ಅನುಭವಿಸ್ತಾ ಇದ್ದೀವಿ ಈ ರಕ್ತದಾನದ ಮಹತ್ವ ಏನು ಅಂತ ಅನ್ಕೊಂಡು. ಯಾಕೆಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಹಲವಾರು ರೋಡ್ ಆಕ್ಸಿಡೆಂಟ್ಗಳಲ್ಲಿ ಹಲವಾರು ಜನ ಈ ರಕ್ತದ ಕೊರತೆಯಿಂದಾಗಿ ಅಸುನೀಗುವುದನ್ನು ನಾವು ಕಣ್ಣಾರೆ ಕಂಡಿದ್ದೆವು. ಡಾಕ್ಟರ್ ಹೇಳಿದ ಹಾಗೆ ಆಪರೇಷನ್ ಥಿಯೇಟರ್ಗಳಲ್ಲಿ ಹಲವಾರು ಕಡೆಗಳಲ್ಲಿ ಹೀಗೆ ರಕ್ತದ ಒಂದು ಅವಶ್ಯಕತೆಯಿಂದಾಗಿ ಬಹಳಷ್ಟು ಪ್ರಾಣವನ್ನು ಕಳ್ಕೊಳ್ಳುವಂಥದ್ದು ಪ್ರತಿದಿನ ನಾವು ನೋಡ್ತಾ ಇರುವಂಥ ಸತ್ಯ.
ಸೊ ಇದೆಲ್ಲ ನೀಗಿಸ್ಬೇಕು ಅಂತ ಹೇಳಿದ್ರೆ ಇಂತಹ ಸಮಾಜಮುಖಿ ಕೆಲಸಗಳು, ಈಗೇನು ನೀವು ಈ ರಕ್ತದಾನ ಅನ್ನುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಲವಾರು ಜನಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಿ, ಅಂದ್ರೆ ಮುಖ್ಯವಾಗಿ ಮನುಷ್ಯನ ಜೀವನ ಒಂದು ಉಳಿಬೇಕು ಅಂತ ಹೇಳಿದ್ರೆ ರಕ್ತದ ಮಹತ್ವ ಏನು ಅನ್ನೋದನ್ನ ಅವರಿಗೆ ಹೇಳಿಕೊಡ್ತಾ, ಅವ್ರ ಕಡೆಯಿಂದ ಈ ಒಂದು ಶಿಬಿರಕ್ಕೆ ಅವ್ರನ್ನ ಬರಮಾಡಿಕೊಂಡು ಅವ್ರ ಕಡೆಯಿಂದ ರಕ್ತವನ್ನು ಪಡೆದುಕೊಂಡು ನಿಮ್ಮಿಂದಾಗಿ ಹಲವಾರು ಜನಗಳಿಗೆ ಮತ್ತೆ ಜೀವ ಕೊಡುವಂತ